ಇವತ್ತ ಜೂನ್ 28ನೇ ತಾರೀಕು ಭಾನುವಾರ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು. ಕೆಲವರಂತೂ ಈಗ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಹೊಸ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು, ಮನೆಗೆ ವೆರಿಫಿಕೇಶನ್ ಮಾಡಕ್ ಬರ್ತಾರ ಅಂತ ಹೇಳಿದ್ರು. ಸೊ ಆದ್ರೂ ಕೂಡ ಇವರ ವಿಚಾರ ನಮಗೆ ಗೊತ್ತು ಸರ್, ಇದನ್ನ ಹೇಳ್ಕೊಂಡೆ ಇನ್ನೂ ಒಂದು ತಿಂಗಳ ದಪ್ತಾರೆ. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಹಾಕಕ್ಕೆ ಒಂದು 2 ತಿಂಗಳ, ಮತ್ತೆ ಆಮೇಲೆ ನಮಗೆ ಕೊಡೋಕೆ ಒಂದು 6 ತಿಂಗಳ ಆಗುತ್ತೆ. ಇದೇ ರೀತಿ ಮಾಡಿ ನಮಗೆ ಒಟ್ಟ ಹಣ ಬರೋದಿಲ್ಲ. ಇವರು ಸಮಸ್ಯೆನೇ ಬೇಡಪ್ಪ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದ್ರು ಕೂಡ ಜನರ ಖಾತೆಗಳಿಗೆ ಬಂದಿಲ್ಲ. ಈಗಾಗಲೇ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ಬಹಳಷ್ಟು ಮಂದಿಗೆ 3 ಕಂತು 2 ಕಂತುಗಳ ಹಣ ಪೆಂಡಿಂಗ್ ಇದೆ. ಸೊ ಈ ಒಂದು ಹಣ ಬಂದಿಲ್ಲ. ಒಂದು ಕಡೆಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಣವನ್ನ ಬಿಡುಗಡೆ ಮಾಡಿದೀವಿ, ಅದನ್ನ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿ ಅಂತ. ಈಗಾಗಲೇ ಕೆಲವರ ಖಾತೆಗಳಿಗೆ ಹಣ ಬರೋದಕ್ಕೆ ಪ್ರಾರಂಭ ಆಗಿದೆ, ಪೆಂಡಿಂಗ್ ಹಣ. ಸೊ ಇನ್ನು ಕೆಲವರ ಖಾತೆಗಳಿಗೆ ಬಂದಿಲ್ಲ. ಡೋಂಟ್ ವರಿ, ಅದು ಕೂಡ ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇವತ್ತ ಜೂನ್ 28ನೇ ತಾರೀಕು ಭಾನುವಾರ ಈ ಜಿಲ್ಲೆಗಳಿಗೆ ಇವತ್ತ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡೆಗೆ ರಾಜ್ಯ ಸರ್ಕಾರ ಒಂದು ಬಡವರ ಖಾತೆಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಜಮಾ ಆಗ್ಬೇಕಂತ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಹಣ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅದನ್ನ ಬಂದ್ ಮಾಡಿ ಕರೆಕ್ಟ್ ಆಗಿ ಬಡವರಿಗೆ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದೆ. ಇದನ್ನ ಮೊದಲಿಗೆ ಮಾಡ್ಬೇಕಾಗಿತ್ತು. ಸೊ ಈಗ ಈ ರೀತಿ ಮಾಡ್ತಿರೋದು ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಇವತ್ತ ಯಾವ್ಯಾವ ಒಂದು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಮಂದಿ ಹಣವನ್ನ ಪಡಿತಾ ಇದ್ದಾರೆ, ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗ ಪೆಂಡಿಂಗ್ ಹಣ ಕೆಲವು ಜನ ಪಡೆದಿದ್ದಾರೆ, ಇನ್ನು ಕೆಲವು ಜನ ಕಾಯ್ತಾ ಇದ್ದಾರೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ. ಸೊ ಕೆಲವರಂತೂ ಹೊಸ ಅಪ್ಲಿಕೇಶನ್ ಹಾಕೋದು ಹೆಂಗಪ್ಪ ಅಂತ ಆ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ, ರಾಜ್ಯ ಸರ್ಕಾರ ಈಗ ಪ್ಲಾನ್ ಏನ ಮಾಡಿದೆ, ಗೃಹಲಕ್ಷ್ಮಿಯರಿಗೆ ಸರಿಯಾದ ರೀತಿಯಲ್ಲಿ ಹಣ ಹೋಗ್ಬೇಕು, ಬಡವರಿಗೆ ಹೋಗ್ಬೇಕಂತ. ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಪ್ರಾರಂಭ ಮಾಡ್ತಾರೋ, ಇನ್ನು ವೆರಿಫಿಕೇಶನ್ ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾರೋ ಅನ್ನೋದು ಇನ್ನು ಪೆಂಡಿಂಗ್ ಆಗಿದೆ. ಅಂದ್ರೆ ಇದು ಡಿಸೈಡ್ ಆಗಿಲ್ಲ. ಇದಾದ ನಂತರನೇ ನಿಮಗೆ ಯಾವ್ದಮ್ಮದು ಗೊತ್ತಾಗುತ್ತೆ. ಅಂದ್ರೆ ಮೇ ಬಿ ನಿಮ್ಗೆ ಇದೇ ವಾರದಲ್ಲಿ ಈ ಒಂದು ಮಾಹಿತಿ ಪಕ್ಕಾ ಆಗುತ್ತೆ. ಅವಾಗ ನೀವು ಏನೋ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಮನೆಗೆ ಬಂದು ವಿಸಿಟ್ ಮಾಡಿ ವೆರಿಫಿಕೇಶನ್ ಮಾಡ್ತಾರ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ಕಾಯ್ತಾ ಇರ್ರಿ ಸ್ನೇಹಿತರೆ. ಈಗ ಏನಪ್ಪಾ ಅಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಕೆಲವೊಂದು 2 ಕಂತು 3 ಕಂತುಗಳ ಹಣ ಪೆಂಡಿಂಗ್ ಇತ್ತು. ಅದನ್ನ ಕೆಲವೊಂದು ಜಿಲ್ಲೆಗಳಿಗೆ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಣ ಈಗ ಆಲ್ರೆಡಿ ಏನು ಫಂಡ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ, ಅದು ಟೆಕ್ನಿಕಲ್ ಎರರ್ಲಿಂದಾಗಿ ಕೆಲವರಿಗೆ ಹೋಗಿದ್ದಿಲ್ಲ. ಆ ಒಂದು ಹಣವನ್ನ ಮತ್ತೆ ಇವತ್ತ ಜೂನ್ 28ನೇ ತಾರೀಕು ಭಾನುವಾರ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಹಾವೇರಿ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮತ್ತೆ ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಧಾರವಾಡ, ಯಾದಗಿರಿ, ಕಲಬುರಗಿ, ವಿಜಯನಗರ, ಹಾಸನ, ಬಳ್ಳಾರಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಏನ್ ಬಾಕಿ ಇತ್ತು, ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದ ಅದು ಪೆಂಡಿಂಗ್ ಉಳಿದಿತ್ತು, ಆ ಒಂದು ಹಣ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ದಾಖಲಾತಿಗಳು ಎಲ್ಲ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ, ಎಲ್ಲ ಮಾಹಿತಿ ಕರೆಕ್ಟ್ ಆಗಿದ್ದು, ಬಡವರಾಗಿದ್ರು ಕೂಡ ಆ ಒಂದು ಹಣ ಬಂದಿದ್ದಿಲ್ಲ. ಅದನ್ನ ರಿಲೀಸ್ ಮಾಡ್ತಾ ಇದ್ರೆ ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಜಸ್ಟ್ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ತಾಳ್ಮೆಲಿಂದ ಇರಿ. ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಪೆಂಡಿಂಗ್ ಹಣ ಏನ್ ಬಾಕಿ ಇತ್ತು ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.